ಇನ್ನೊಂದು ಕಾಮಕಾಂಡದ ಸುದ್ದಿ, ಹಾಸನ ಸ್ಟೋರಿ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಣ್ಣ ತಮ್ಮ ಇಬ್ಬರು ಕಸ್ಟಡಿಗೆ ಬಂದರು. ಲೆಕ್ಚರರ್ ನಾನು ಹೊಗಳಿದ್ರು, ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು ನಮ್ಮಣ್ಣ. ಒಂದೇ ರೂಮ್ನಲ್ಲಿ ಎದುರ ಬದರ ಕೂಡಿಸ್ಕೊಂಡು ವಿಚಾರಣೆ ನಡೆಸುವಂಥದ್ದು ಏನಿಲ್ಲ, ಅಕ್ಕಪಕ್ಕದ ರೂಮ್ನಲ್ಲಿ ಇಟ್ಟಿದ್ದಾರಂತೆ. ಹೊಳೆಯ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು, ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ ಮಳೆ. ಆಹಾ, ಇಂಥ ಮಕ್ಕಳು ಇರ್ಬೇಕಪ್ಪ. ಅಲ್ಲ ತಿಳ್ಕಳೆ, ಮಕ್ಳು ಸಿಕ್ಕಿನ ಮುಂಚೆ ಹುಷಾರು. ತಂದೆ ತಾಯಿ ಹೆಸರನ್ನ ನಮಗೆಲ್ಲ ಜೀವನದಲ್ಲಿ ಏನು ಸಾಧಿಸ್ತಿರೋ ಬಿಡ್ತಿರೋ ಮನೆತನದ ಮರ್ಯಾದೆ ಕಳಿಬೇಡಿ ಅಂತ ಹೇಳ್ತಾ ಇದ್ರು. ಜ್ಯೋತಿಯವ್ರೆ, ಈಗ ನನ್ಗೆ ಗೊತ್ತಾಯ್ತು, ಇನ್ನು ನನ್ನ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತಾ? ಮನೆತನದ ಮರ್ಯಾದೆ ಹೋಗದೆ ಇರಂಗ್ ನೋಡ್ಕೊಳ್ಳಿ ಅಂತ. ನೋಡ್ರಿ ಅವ್ರು ಯಾವನ್ಗೋಸ್ಕರ ಇದೆಲ್ಲ, ಯಾವನ್ಗೋಸ್ಕರ? ಈ ನನ್ ಮಗ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಪ್ಪ. ಇವನ್ ಖುಷಿ ನನ್ ಖುಷಿ ಅಲ್ವಾ? ಇವನ್ ಸುಖ ನನ್ ಸುಖ ಅಲ್ವಾ? ಹೇಳ್ರಪ್ಪ. ಅಣ್ಣ ತಮ್ಮ ಒಬ್ಬ ಹೆಣ್ಮಕ್ಳನ್ನು ಬಿಟ್ಟಿಲ್ಲ, ಇನ್ನೊಬ್ಬ ಗಂಡಸರನ್ನು ಬಿಟ್ಟಿಲ್ಲ. ಇವರು ನಮ್ಮ ಅಣ್ಣ, ಅವ್ರ ಭಾವ, ನನ್ ತಂದೆ ಇದ್ದಂಗೆ, ನನ್ ಫಿಲಾಸಫರು, ನನ್ ಗೈಡು, ಎಲ್ಲ ಎಲ್ಲ. ಪ್ರಜ್ವಲ್ ಪರವಾಗಿ ಬಂದಂಥ ವಕೀಲ ಅರುಣ್ ಕೇಳ್ತಾರೆ, ದಿನಕ್ಕೊಂದು ಕೇಸ್ ಹಾಕ್ತಾ ಇದ್ದಾರೆ, ಇವೆಲ್ಲ ಪೊಲಿಟಿಕಲಿ ರಾಜಕೀಯ ಪ್ರೇರಿತ ದೂರುಗಳಿವು. ಈ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಪ್ರಜ್ವಲ್ ರೇವಣ್ಣನವರಿಗೆ ಗುಣಮಟ್ಟದ ಊಟ ಕೊಡ್ತಿಲ್ಲ. ಇವ್ರು ಒಂದು ಬಕೆಟ್ ಅಲ್ಲ, ಒಂದು ಬಕೆಟ್ ಬೇಡ ಸರ್, ಮಿಸ್ ಆಡಿದ್ರು ನನ್ನ ಮಗನ ಇನ್ನೊಂದು ಬಕೆಟ್ ಸುರಿಸ್ತೀನಿ. ಒಂದು ಅಗಳು ಬಿಡದಂಗೆ ಎಲೆ ಎಲ್ಲ ನ್ಯಾಕ್ ಬಿಡ್ಬೇಕು. ಅವರಿಗೆ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂದ್ರು. ನ್ಯಾಯಾಧೀಶ ಶಿವಕುಮಾರ್ ಅವ್ರು ಕೇಳ್ತಾರೆ, ಮನೇಲಿ ಮಾಡೋ ಚಿತ್ರಾನ್ನ ಅಲ್ಲಿ ಮಾಡೋ ಚಿತ್ರಾನ್ನ ಎರಡು ಒಂದೇ ಏನ್ರಿ ಅಂತ. ಮನೇಲಿ ಮಾಡೋ ಚಿತ್ರಾನ್ನ ಹೋಟೆಲ್ನಲ್ಲಿ ಮಾಡೋ ಚಿತ್ರಾನ್ನ ಎರಡು ಒಂದೇನಾ ಅಂತ. ಹೆಂಗೆ ಪಂಚು? ಅರುಣ್ ಅವ್ರು ಹೇಳ್ತಾರೆ, ಪ್ರಜ್ವಲ್ ಪರ ವಕೀಲರು, ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿ ಅಲ್ಲ. ಏನನ್ಕೊಂಡಿದ್ಯಾ ನಮ್ನ ನೀನು? ಏನನ್ಕೊಂಡಿದ್ಯಾ? ಏನ್ ಗೊತ್ತಾ, ನಾವು ತಿಮ್ಮ ಸಾಮಾನ್ಯ ಆರೋಪಿಯ ಥರ ಆತನನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಪ್ರಜ್ವಲ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆ ಗೌರವ ಇದೆ. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಕಾಯಿಸ್ಕೊಳ್ಳೋ. ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್